ಹಾಯ್ ಸ್ನೇಹಿತರೆ, ನಮಸ್ಕಾರ. ಕ್ರಿಕೆಟ್ ಅಂತಂದ್ರೆ ಒಂದಷ್ಟು ಹೀಟೆಡ್ ಮೊಮೆಂಟ್ಸ್, ಎಕ್ಸ್ಚೇಂಜ್ ಆಫ್ ವರ್ಡ್ಸ್ ಇದ್ದೇ ಇರುತ್ತೆ. ಅದರಲ್ಲೂ IPL ಅಂತ ಬಂದ್ಮೇಲೆ ಅದು ಇನ್ನೊಂದು ಹೆಜ್ಜೆ ಜಾಸ್ತಿನೇ ಇರುತ್ತೆ, ಇನ್ನೊಂದು ಲೆವೆಲ್ ಅಪ್ ಆಗಿರುತ್ತೆ. ಅದು ನೆನ್ನೆ ಕೂಡ ನಾವು ನೋಡಿದ್ವಿ, ಪಂಜಾಬ್ ವರ್ಸಸ್ RCB ನಡುವಿನ ಮ್ಯಾಚ್ ಎಂಡಿಂಗ್ ಮೊಮೆಂಟ್ ಅಲ್ಲಿ ಒಂದು ಘಟನಾವಳಿ ನಡೆಯಿತು. ಅಲ್ಲಿ ಆಗಿದ್ದೇನು, ಜೊತೆಗೆ ನಮ್ಮ ಶ್ರೇಯಸ್ ಅಯ್ಯರ್ ಏನು ಪಂಜಾಬ್ ಕ್ಯಾಪ್ಟನ್ ಇದಾರಲ್ಲ, ಅವರು RCB ಫ್ಯಾನ್ಸ್ಗೆ ಕಿಚಾಯಿಸಿದ್ರು ಅನ್ನೋ ಒಂದು ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗಿದೆ. ಎಲ್ಲರೂ ಕೂಡ ಶೇರ್ ಮಾಡಿ ಪಂಜಾಬ್ ಅಲ್ಲಿ ನಿಮಗೆ ಕೌಂಟರ್ ಕೊಡ್ತೀವಿ ನೋಡ್ತಾ ಇರಿ ಅಂತ ಕಾಯ್ತಾ ಇದ್ರು. ಅದೇ ರೀತಿಯಾಗಿ ಆಯ್ತು. ಬಟ್ ಆಕ್ಚುಲಿ RCB ಫ್ಯಾನ್ಸ್ ನ ಕಿಚಾಯಿಸಿದ್ ಹೌದಾ ಶ್ರೇಯಸ್ ಅಯ್ಯರ್? ಆ ಫ್ಯಾಕ್ಟ್ ಚೆಕ್ ರಿಯಾಲಿಟಿ ಕೂಡ ಈ ವಿಡಿಯೋದಲ್ಲಿ ಇರುತ್ತೆ. ಬನ್ನಿ, ಮೊದಲನೇದಾಗಿ ಆ ಕಿರಿಕ್ ಏನಾಯ್ತು ಎಂಡ್ ಅಲ್ಲಿ, ಅಯ್ಯರ್ ಮತ್ತೆ ಕೊಹ್ಲಿ ನಡುವೆ ಏನಾಯ್ತು ಅಂತ ನಾವು ನೋಡೋಣ. ಜಿತೇಶ್ ಶರ್ಮಾ ವಿನಿಂಗ್ ಶಾಟ್ ಒಂದು 6 ಹೊಡಿತಾರೆ. 6 ಹೊಡೆದಾದ ಕೂಡಲೇ ಈ ಕಡೆ ನಾನ್ ಸ್ಟ್ರೈಕ್ ಅಲ್ಲಿ ಇದ್ದಂತ ವಿರಾಟ್ ಕೊಹ್ಲಿ ಶ್ರೇಯಸ್ ಅಯ್ಯರ್ ಕಡೆ ನೋಡಿ, ಅಲ್ಲೇ ಅವರು ಹತ್ತಿರದಲ್ಲೇ ಫೀಲ್ಡಿಂಗ್ ಅಲ್ಲಿ ಇರ್ತಾರೆ, ಆಲ್ಮೋಸ್ಟ್ ನಾನ್ ಸ್ಟ್ರೈಕರ್ ಪಕ್ಕದಲ್ಲೇ ಇರ್ತಾರೆ. ಸೊ ಅವ್ರನ್ನ ನೋಡಿ ಒಂದು ಸೆಲೆಬ್ರೇಷನ್ ಮಾಡ್ತಾರೆ. ಸೊ ಆರಂಭದಲ್ಲಿ ಅನ್ಸ್ತು ಏನು ಅಂತಂದ್ರೆ, ಶ್ರೇಯಸ್ ಅಯ್ಯರ್ ಮತ್ತೆ ಕೊಹ್ಲಿ ಒಳ್ಳೆ ಗೆಳೆಯರು. ಸೊ ಇಬ್ರು ಕೂಡ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಇಂಡಿಯಾ ಟೀಮ್ ನ ಪ್ರತಿನಿಧಿಸುವಂತ ಆಟಗಾರರು. ಹಲವಾರು ಒಳ್ಳೆ ಇನ್ನಿಂಗ್ಸ್ ಗಳನ್ನ ಜೊತೆಯಾಗಿ ಆಡಿದ್ದಾರೆ. ಮತ್ತೊಂದು ಫ್ರೆಂಡ್ಲಿ ಬ್ಯಾಂಟರ್ ಇದ್ದೇ ಇದೆ, ಒಳ್ಳೆ ಒಂದು ರ್ಯಾಪೋ ಇದೆ ಇಬ್ಬರ ನಡುವೆ. ಕೊಹ್ಲಿ ಕೂಡ ಅಯ್ಯರ್ನ ಯಾವತ್ತೂ ಬಿಟ್ಕೊಟ್ಟಿಲ್ಲ. ಅಯ್ಯರ್ ಕೂಡ ಕೊಹ್ಲಿ ಬಗ್ಗೆ ಹೈ ಸ್ಟ್ಯಾಂಡರ್ಡ್ಸ್ ಮಾತನಾಡಿದ್ದಾರೆ. ಆತ ಒಬ್ಬ ಲಯನ್, ಆತ ಟೀಮ್ ನಲ್ಲಿ ಪ್ಲೇಸ್ ಅನ್ನ ಸೀಲ್ ಮಾಡಿರುವಂತ ರೀತಿ ಯಾರು ಮಾಡಿಲ್ಲ ಅಂತೆಲ್ಲ ನಾವೇ ನೋಡಿದೀವಿ ಆತ ಮಾತಾಡಿರೋದು. ಸೊ ಆದ್ರೆ ನೆನ್ನೆ ಏನಾಯ್ತು ಅಂತಂದ್ರೆ, ಸೆಲೆಬ್ರೇಷನ್ ಮಾಡಿದ ಕೂಡಲೇ ಕೊಹ್ಲಿ ಮತ್ತೆ ಇವರು ಹತ್ರ ಬರ್ತಾರೆ. ಆರಂಭದಲ್ಲಿ ನಗ್ನಗ್ತಾನೆ ಬರ್ತಾರೆ ಕೊಹ್ಲಿ. ಆದ್ರೆ ಅದನ್ನ ಈ ಕಡೆಯಿಂದ ನೋಡಿದಾಗ, ನಾವು ಅಂದ್ರೆ ಅಯ್ಯರ್ ವರ್ಷನ್ ನೋಡಿದಾಗ ಯಾಕೋ ಅಷ್ಟು ರುಚಿಸ್ಲಿಲ್ಲ ಅಂತ ಕಾಣಿಸುತ್ತೆ. ಕೊಹ್ಲಿ ತುಂಬಾ ಲೈಟ್ ಹಾರ್ಟೆಡ್ ಆಗಿ ಬಂದು ಅದನ್ನ ತಿಳಿ ಮಾಡುವಂತ ಪ್ರಯತ್ನ ಮಾಡಿದ, ಅಥವಾ ಒಂದು ಜಾಲಿಯಾಗಿ ತಗೊಳ್ಳೋ ಪ್ರಯತ್ನ ಮಾಡಿದ್ರು ಕೂಡ ವಿರಾಟ್ ಕೊಹ್ಲಿ ಅವರ ಬಾಡಿ ಲ್ಯಾಂಗ್ವೇಜ್ಗೂ ಶ್ರೇಯಸ್ ಅಯ್ಯರ್ ಅವರ ಬಾಡಿ ಲ್ಯಾಂಗ್ವೇಜ್ಗೂ ಸಿಕ್ಕಾಪಟ್ಟೆ ವ್ಯತ್ಯಾಸ ಕಾಣಿಸ್ತಾ ಇತ್ತು. ಶ್ರೇಯಸ್ ಅಯ್ಯರ್ ಮುಖದಲ್ಲಿ ಆರಂಭದಲ್ಲಿ ಸ್ವಲ್ಪ ನಗು ಇದ್ಬಿಟ್ರೆ ಅದಾದ್ಮೇಲೆ ನಗು ಎಲ್ಲೂ ಕಾಣಲಿಲ್ಲ. ಏನೋ ಒಂದು ಸೀರಿಯಸ್ ಆಗಲ್ಲಿ ಹೇಳಿದ್ರು, ಏನಂತಂದ್ರೆ ಏನ್ ಈ ತರ ಸೆಲೆಬ್ರೇಟ್ ಮಾಡ್ತೀರಾ ಅಂತ, ಅಥವಾ ಗೆದ್ಕೊಳ್ಳಿ ಈ ಥರನ ಅನ್ನೋ ರೀತಿಯಾಗಿತ್ತು. ಸೊ ಅದಕ್ಕೆ ನೀನ್ ಮಾತ್ರ ಮಾಡ್ಬೋದಾ, ನಾವು ಮಾಡೋ ಹಾಗಿಲ್ವಾ, ಏನ್ ತಮಾಷೆಗೂ ರೇಗಿಸೋ ಹಾಗಿಲ್ವಾ ಅನ್ನೋ ರೀತಿಯಾಗಿ ಕೊಹ್ಲಿ ಅವರ ಉತ್ತರ ಅಲ್ಲಿ ಕಾಣಿಸ್ತಾ ಇತ್ತು. ಬಟ್ ವೆರಿ ಕ್ಲಿಯರ್, ಆ ಬಾಡಿ ಲ್ಯಾಂಗ್ವೇಜ್, ಮುಖದ ಒಂದಷ್ಟು ಛಾಯೆ ಯಾರು ನಮ್ಮ ಅಯ್ಯರ್ ಅವ್ರದ್ದು ಸ್ವಲ್ಪ ಯಾಕೋ ಅಷ್ಟು ಚೆನ್ನಾಗಿರ್ಲಿಲ್ಲ ಅಂತ ಅನಿಸ್ತು. ಅಯ್ಯರ್ ಸ್ವಲ್ಪ ಆಟಿಟ್ಯೂಡ್ ತೋರಿಸೋದು ಹಿಂದೆ ಕೂಡ ನಾವು ನೋಡಿದೀವಿ. ಮೋದಿ ಲಾಸ್ಟ್ ಟೈಮ್ ವರ್ಲ್ಡ್ ಕಪ್ ಫೈನಲ್ ಕಂಗ್ರ್ಯಾಚುಲೇಟ್ ಮಾಡಕ್ ಅಥವಾ ಸಮಾಧಾನ ಮಾಡಕ್ ಬಂದ್ರು ಫೈನಲ್ ಸೋತಾಗ, ಏಕದಿನ ಫೈನಲ್ ಅಹಮದಾಬಾದ್ನಲ್ಲಿ. ಅವತ್ತು ಕೂಡ ಅಯ್ಯರ್ ಏನೋ ಹೇಳಿದ್ರು ಅಂತ ಅಲ್ಲಿ ಅವರ ಲಿಪ್ ಸಿಂಕಲ್ ಕಾಣಿಸ್ತಾ ಇತ್ತು. ಏನೋ ಒಂದು ಹೇಳಿದ್ರು ಕೊಹ್ಲಿ, ಮೋದಿ ಅವ್ರ ಕೈ ಕೊಟ್ಟ ನಂತರ ಅಂತ ಇದ್ರೆ ಹ್ಯಾಂಡ್ ಶೇಕ್ ಮಾಡಿದ್ಮೇಲೆ. ಸೊ ಇಂಥದ್ದೆಲ್ಲ ಆಗಿತ್ತು. ಬಟ್ ನೆನ್ನೆಯ ಒಂದು ಆ ಘಟನಾವಳಿ, ಕೊಹ್ಲಿ ಅಂತ ಸೀನಿಯರ್ಗೆ ಈ ತರ ಮಾಡ್ಬೋದಾ ಅಂತ ಕೆಲವರು ಹೇಳುತ್ತೆ. ಕೆಲವರು ಕೊಹ್ಲಿ ಸೀನಿಯರ್ ಆಗಿ ವಿರಾಟ್ ಕೊಹ್ಲಿಗೆ ಏನು ಶ್ರೇಯಸ್ ಅಯ್ಯರ್ಗೆ ಆತರ ಒಂದು ಆಕ್ಷನ್ ಮಾಡಿ ತೋರಿಸೋದೇ ಸರಿ ಅಂತ. ಬಟ್ ಫ್ರೆಂಡ್ಲಿ ಆಗಿ ನಡೆದ್ರೆ ಎಲ್ಲ ಓಕೆ, ಬಟ್ ಇದನ್ನ ಟೀಮ್ ಇಂಡಿಯಾ ಲೆವೆಲ್ ಹೋದಾಗ ಎಲ್ಲ ಸರಿ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ. ಸೊ ಸರಿ ಆಗ್ತಾರೆ. ಬಟ್ ಅಲ್ಲಂತೂ ಹೀಟೆಡ್ ಮೊಮೆಂಟ್ ಆಗಿದಂತೂ ನಿಜ. ಎಷ್ಟರ ಮಟ್ಟಿಗೆ ಅಂತ ಅಂದ್ರೆ, ಕೊಹ್ಲಿ ಅವರ ಒಂದ್ಸಲ ಹ್ಯಾಂಡ್ ಶೇಕ್ ಮಾಡಿ ಆಮೇಲೆ ವಾಪಸ್ ಬಂದು ಏನೋ ನಗ್ತಾ ಮಾತಾಡಕ್ ಬಂದಾಗ ಕೊಹ್ಲಿ, ಆಗ ಇಬ್ರು ಕೈ ತಳ್ಕೋತಾರೆ. ಹೆಚ್ಚಾಗಿ ಕೊಹ್ಲಿ ಕೈಯನ್ನ ಶ್ರೇಯಸ್ ಅಯ್ಯರ್ ತಳ್ತಾರೆ. ಸೊ ಇದು ಆಗಿದ್ದಂತ ಕಿರಿಕ್ ನೆನೆ. ಸೊ ಇನ್ನೊಂದೇನಂತಂದ್ರೆ, ಒಂದು ವಿಡಿಯೋ ಎಲ್ಲ ಕಡೆ ವೈರಲ್ ಆಗಿತ್ತು. RCB ಫ್ಯಾನ್ಸ್ ಏನು ನಿಮ್ ಸೌಂಡೇ ಕೇಳ್ತಾ ಇಲ್ಲ ಅಂತ ಕಿವಿ ಈ ತರ ಕೇಳಿಸೋದು, ಈ ತರ ಕಿವಿ ಹಿಡಿದು ಅಯ್ಯರ್ ಕಿಚಾಯಿಸಿದ್ರು ಅಂತ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಅಂತ ಎಲ್ಲ ಕಡೆ ವೈರಲ್ ಆಗ್ತಾ ಇದೆ. ಬಟ್ ಆಕ್ಚುಲಿ ಆ ಮ್ಯಾಚ್ ಚಿನ್ನಸ್ವಾಮಿ ಮ್ಯಾಚ್ ಅಲ್ಲ, ಅದು KKR ವಿರುದ್ಧ ಪಂಜಾಬ್ ಏನು ಗೆಲ್ತಲ್ಲ 111 ಡಿಫೆಂಡ್ ಮಾಡಿ ಆಗ ಆಗಿರುವಂತ ಮ್ಯಾಚ್ ಇದು. ಅದಕ್ಕೆ ಪ್ರೂಫ್ ಇಲ್ಲಿದೆ ನೋಡಿ, ಕೆಳಗಡೆ ಸ್ಕೋರ್ ಇದು ಕಾಣಿಸುತ್ತೆ ನಿಮ್ಗೆ, ಟಿಕ್ಕರ್ ಏನೋ ಬೋರ್ಡ್ ಇರುತ್ತೆ ಅದು. ಸೊ ಗ್ರಾಫಿಕ್ಸ್ ಏನ್ ಬರುತ್ತಲ್ಲ ಅಲ್ಲಿ ನೋಡಿ, KKR ವರ್ಸಸ್ ಪಂಜಾಬ್ ಮ್ಯಾಚ್ ಇದು. ಏನೋ ಆ ಟೈಮಲ್ಲಿ ಪಂಜಾಬ್ನ ಫ್ಯಾನ್ಸ್ಗಳಲ್ಲಿ ಕೂಗ್ತಾ ಇರ್ತಾರೆ, ಅಯ್ಯರ್ಗೇನೋ ಏನೋ ಹೇಳ್ತಾ ಇರ್ತಾರೆ ಕೂಗಿ. ಅದು ಏನು ಅಂತ ಕೇಳ್ತಾ ಇರಲ್ಲ, ಏನೇನು ಅಂತ ಆತ ಹೋಗಿ ಕಿವಿ ಇದರ ಕೊಡುವಂತ ಒಂದು ಟೈಮ್ ಅದು. ಅಂದ್ರೆ ಕಿವಿ ತೋರಿಸೋದು, ಏನ್ ಕೇಳ್ತಾ ಇಲ್ಲ ಜೋರಾಗಿ ಹೇಳಿ ಅಂತ, ಕ್ಲಿಯರ್ ಆಗಿ ಹೇಳಿ ಅಂತ. ಸೊ ಇಷ್ಟ ಆಗಿರೋದು. ಬಟ್ ಅದನ್ನ ಚಿನ್ನಸ್ವಾಮಿಲೇ ಕೊಟ್ರೆ, ಯಾಕಂದ್ರೆ ಹಿಂದೆ ಬ್ಯಾಕ್ ಗ್ರೌಂಡ್ ಕೂಡ ಆ ಥರನೇ ಇದೆ. ಪಂಜಾಬ್ದು ರೆಡ್ಡೇನೆ, ನಮ್ದು ರೆಡ್ ಇರೋದ್ರಿಂದ ಅದು ಚಿನ್ನಸ್ವಾಮಿ ಸ್ಟೇಡಿಯಂ ಅಂತ ಅನ್ಸುತ್ತೆ. ಬಟ್ ಅದು ಚಿನ್ನಸ್ವಾಮಿ ಅಲ್ಲ, ಇದು ರಿಯಾಲಿಟಿ. ಓಕೆ, ನಿಮ್ಗೆ ಕ್ಲಾರಿಟಿ ಸಿಕ್ಕಿದೆ ಅಂತ ಅನ್ಕೊಂಡಿದ್ದೀನಿ. ನಮಸ್ಕಾರ.